ಎಲ್ಲರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳೆಲ್ರಿಗೂ. ಧರ್ಮಸ್ಥಳ ಪ್ರಕರಣ. ಈ ಬುರುಡೆ ಗ್ಯಾಂಗ್ ಅವ್ರದ್ದು ಹೊಸ ಕಥೆಗಳು ದಿನೇ ದಿನೇ ಬೇರೆ ಮತ್ತೊಂದು ಮಗದೊಂದು ಅಂತ ಬರ್ತಾನೆ ಇದೆ. ಅದರಲ್ಲಿ ಎಕ್ಸ್ಪೆಷಲಿ ಗಿರೀಶ್ ಮಟ್ಟಣ್ಣ ಅವರು ಕತೆ, ಚಿತ್ರಕಥೆ, ನಿರ್ದೇಶನ ಗಿರೀಶ್ ಮಟ್ಟಣ್ಣ ಅವ್ರದ್ದೇ ಆಗಿರೋದ್ರಿಂದ ಈ ಬುರುಡೆ ಕಥೆಗೆ ನಿನ್ನೆ ಸಂಜೆ ಒಂದು ಲೈವ್ ಬಂದು ಹೇಳಿದ್ದಾರೆ. ಏನಂತ, ಯಾರು ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದ್ದಾನಲ್ಲ, ಈತ ಯಾರೋ ಒಬ್ರಿಗೆ ಎದುರುಕೊಂಡು ಇಷ್ಟು ದಿನ ಸರಿ ಇದ್ದವನು ಇವಾಗ ಎದುರುಕೊಂಡು ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಿದ್ದಾನೆ ಅಂತ ಅಂದಮೇಲೆ ಯಾರಿಗೋ ಒಬ್ರಿಗೆ ಎದುರುಕೊಂಡಿದ್ದಾನೆ, SIT ಆಫೀಸರ್ಗಳು ಇದನ್ನು ತನಿಖೆ ಮಾಡಬೇಕು, ಹಂಗೆ ಹಿಂಗೆ ಅಂತೇಳಿ ಫೇಕ್ ಏನು ಗುಂಡಿ ತೆಗ್ದಿದ್ದಾರೆ. ಈಗ ಆ ಗುಂಡಿಗಳನ್ನ ಫೇಕ್ ಗುಂಡಿಗಳನ್ನ ತೋರಿಸಿದ್ದಾನೆ, ಫೇಕ್ ಪ್ಲೇಸ್ನ ಐಡೆಂಟಿಫೈ ಮಾಡಿದ್ದಾನೆ ಅಂತ ಹೇಳಿ ನಿನ್ನೆ ಹೇಳಿದ್ದೀರಾ ಗಿರೀಶ್ ಮಟ್ಟಣ್ಣ ಅವರೇ. ನಿಮಗೆ ಕೇಳ್ತಾ ಇರೋದು, ಚಿನ್ನಯ್ಯ ಮಹೇಶ್ ತಿಮ್ರೋಡಿ ಮನೇಲೆ ತಾನೇ ಇರ್ತಿದ್ದ. SIT ಆಫೀಸರ್ ಜೊತೆ ಹೋಗಿ ಪಾಯಿಂಟ್ಸ್ ಮಾಡಿ ಬಂದು ದಿನ ತಿಮ್ರೋಡಿ ಮನೆಯಿಂದನೇ ಹೋಯ್ತಿದ್ದ, ಗುಂಡಿ ತೆಗೆಸ್ತಿದ್ದ, ಮತ್ತೆ ತಿಮ್ರೋಡಿ ಮನೆಗೆ ಬರ್ತಿದ್ದ ಅಲ್ವಾ? ಹೆಂಗೆ ಎದುರಿಸೋಕ್ಕಾಗತ್ತೆ? ಯಾರು ಎದುರಿಸೋಕ್ಕಾಗತ್ತೆ? ಹೋಗಿ ಅಲ್ಲಿ ಹೋಗ್ಬಿಟ್ಟು ಯಾರಾದರೂ ಎದುರಿಸೋಣ ಅಂತಂದರೆ ಪೊಲೀಸವ್ರ ಹತ್ರ AK-47 ಗನ್ಗಳವೆ, ಶೂಟ್ ಮಾಡ್ದಂದ್ರೆ ನೆಗೆದು ಬಿದ್ದೋಗದೆ. ಯಾರು ಹೋಗಿಲ್ಲ. ಇನ್ನು ನಿಮ್ಮ ಮನೇಲೇ ಇದ್ದಿದ್ದು, ಎದುರಿಸಿದ್ರೆ ನೀವುಗಳೇ ಎದುರಿಸಿರ್ಬೇಕು, ಬೇರೆ ಯಾರು ಎದುರಿಸೋಕೆ ಚಾನ್ಸ್ ಇಲ್ಲ. ಇಷ್ಟೂ ದಿನ ಸರಿ ಇದ್ದಂತಹ ಚಿನ್ನಯ್ಯ 4-5 ದಿನದಿಂದ ಸರಿ ಇಲ್ಲ. ಅವನು ಆ್ಯಕ್ಚುಲಿ ಪ್ರಿವಿಯಸ್ ಸರಿ ಇರಲಿಲ್ಲ, ಇವಾಗ ಸರಿ ಇದ್ದಾನೆ. ಅದಕ್ಕೆ ಅವನಿಗೇನು ಗೊತ್ತಾ ಅದನ್ನ ಹೇಳ್ತಾವನು. ಈಗ ಮುಂಚೆ ನೀವೇನು ಹೇಳ್ಕೊಟ್ರೆ ಅದನ್ನ ಹೇಳ್ತಿದ್ದ. ಅದಕ್ಕೆ ಯಾವ್ಯಾವುದೋ ಪ್ಲೇಸ್ಗಳನ್ನ ತೋರಿಸ್ತಾವನೆ ಅಂತ ಅನ್ಸುತ್ತೆ. ನನಗೂ ಗೊತ್ತಿಲ್ಲ ಯಾವ ಪ್ಲೇಸ್, ಅದೇನು ಸತ್ಯನೋ ಏನೋ, ಚಿನ್ನಯ್ಯಂಗೆ ಗೊತ್ತು, ನನಗೂ ಗೊತ್ತಿಲ್ಲ. ಅದಾದಮೇಲೆ ನೀನು ಫೇಕ್ ಗುಂಡಿಗಳು ಅಂತ ಅಂದ್ರಲ್ಲ, ಫೇಕ್ ಜಾಗನ ಐಡೆಂಟಿಫೈ ಮಾಡಿದ್ದಾನೆ, ತೋರಿಸಿದ್ದಾನೆ ಅಂತಂದ್ರಲ್ಲ, ಅದೇ ಚಿನ್ನಯ್ಯ ಅದೇ ಜಾಗನ ತೋರಿಸಿದಾಗ SIT ಅವ್ರು ಡೈಲಿ ಹೋಗಲ್ಲಿ ಗುಂಡಿ ತೆಗೆದು ಬರ್ತಾ ಇರಬೇಕಾದ್ರೆ ಸಂಜೆ ಟೈಮು ಕ್ಯಾಮ್ರಾನ ಆನ್ ಮಾಡಿಕೊಂಡು, ಇವತ್ತು 10 ತಲೆಬುರುಡೆಗಳು ಸಿಕ್ಕಿದೆ, 20 ತಲೆಬುರುಡೆ ಸಿಕ್ಕಿದೆ, ಹಸಿರು ಜಾಕೆಟ್ ಸಿಕ್ಕಿದೆ, ID ಕಾರ್ಡ್ ಸಿಕ್ಕಿದೆ, ಹಸಿರು ಸೀರೆ ಸಿಕ್ಕಿದೆ ಅಂತ ಬೊಗಳುತ್ತಿದ್ದವನು ಯಾರು? ನೀನೇ ತಾನೆ? ನೀನೇ ಅಲ್ವೇನಯ್ಯ ಗಿರೀಶ್ ಮಟ್ಟಣ್ಣ ಬೊಗಳುತ್ತಿದ್ದು? ಇವತ್ತು ಯಾಕ್ರಿ, ಇವತ್ತೇನಕ್ಕೆ ಚಿನ್ನಯ್ಯ ಸುಳ್ಳು ಹೇಳ್ತಾನೆ ಅಂತ ಹೇಳ್ತಾ ಇದ್ದೀರಾ? ಹಂಗಾರೆ ಅವತ್ತು ಹೇಳಿದ್ ಸುಳ್ಳ? ನಮಗೆ FSL ಇಂದ ಮಾಹಿತಿ ಬಂದಿದೆ, 10 ತಲೆಬುರುಡೆ ಸಿಕ್ಕಿದೆ ಇವತ್ತು ಅಂತ ಕ್ಯಾಮ್ರಾ ಆನ್ ಮಾಡ್ಕೊಂಡು ಬೊಗಳುತ್ತಿದ್ದಲ್ಲ, ನಾಯಿ ಥರ ಬೊಗಳುತ್ತಿದ್ದಲ್ಲ. ನೋಡಿ, ಈ ಬುರುಡೆ ಗ್ಯಾಂಗ್ದು ದಿನೇ ದಿನೇ ಹೊಸ ಅದು ಕಥೆಗಳು ಸ್ಟಾರ್ಟ್ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಕೆಲವೊಬ್ರು ಇನ್ನೂ, ನನಗೆ ಇವತ್ತಿಗೂ ಅರ್ಥ ಆಗದೇ ಇರೋದು, ಕೆಲವೊಬ್ರು ಇನ್ನೂ ಇದ್ದಾರೆ. ಇಷ್ಟೆಲ್ಲ ಹೊರಗಡೆ ಬಂದರು, ಇವ್ರುಗಳು ದಿನೇ ಇಂಥ ಹೊಸ ಕಥೆಗಳನ್ನ ಸೃಷ್ಟಿ ಮಾಡ್ತಿದ್ರು, ಅವರುಗಳು ಹೇಳ್ತಿರೋದು ಸುಳ್ಳು ಅಂತ ಗೊತ್ತಿದ್ರು, ಅದನ್ನೂ ಕೂಡ ಅರ್ಥ ಮಾಡ್ಕೊಳಕ್ಕಾಗದೆ ಇವತ್ತಿಗೂ ಅವನು ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ರೋಡಿ, ಸತ್ಯ ಹರಿಶ್ಚಂದ್ರನ್ ತುಂಡು ಅಂತ ಅನ್ಕೊಂಡು ನಂಬ್ಕೊಂಡು ಇನ್ನೂ ಕೂತಿದ್ದೀರಾ. ನಿಮ್ಮ ತಲೆಗಳಲ್ಲಿ ಸಾಮಾನು ಇದೆಯಾ ಇಲ್ವಾ ಅನ್ನೋದು ನನಗೆ ಡೌಟು. ಅದಂತೂ 100% ನನ್ನ ಡೌಟ್ ಅದು. ಯಾಕಂದರೆ ಯಾರು ಎಲ್ಲರೂ ಅಲ್ಲ, ಕೆಲವೊಬ್ರು ಯಾರು ಇನ್ನೂ ಸತ್ಯ ಹರಿಶ್ಚಂದ್ರ ಕೊನೆಯ ವಾರಸ್ದಾರರು ಇವರೇ ಅನ್ನೋ ರೇಂಜ್ಗೆ ನಂಬ್ಕೊಂಡು ಕೂತಿದ್ದೀರಲ್ಲ ನೀವುಗಳು, ಅವರಿಗೆ ಈ ಮಾತು. ಇವತ್ತು ನಾವೇನು ನಮ್ಮ ದೇಶಕ್ಕೆ ಯಾವುದಾದ್ರೂ ಒಂದು ನಮ್ಮ ಶತ್ರು ದೇಶ ಅಥವಾ ಬೇರೊಂದು ದೇಶ ನಮ್ಮ ದೇಶದ ಮೇಲೆ ದಾಳಿ ಮಾಡಿದಾಗ ಅಥವಾ ಬೇರೆ ಇನ್ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಟ್ಟಾಗ ನಾವು ಬಾಯ್ಕಾಟ್ ಮಾಡ್ತೀವಿ ಅಲ್ಲಿನ ಪ್ರಾಡಕ್ಟ್ಸ್ಗಳನ್ನ ಅಥವಾ ಅಲ್ಲಿನ ಟೂರಿಸಮ್ಸ್ ನಾವು ಹೇಗೆ ಬಾಯ್ಕಾಟ್ ಮಾಡ್ತೀವಿ, ಅದೇ ರೀತಿ ನಮ್ಮ ದೇಶದಲ್ಲೇ ಇದ್ದುಕೊಂಡು, ನಮ್ಮ ರಾಜ್ಯದಲ್ಲೇ ಇದ್ದುಕೊಂಡು ಎಜುಕೇಟೆಡ್ ಕ್ರಿಮಿನಲ್ಸ್ ಅಂತ ಅಂತೀವ, ಸಮಾಜಕ್ಕೆ ಮಾರಕವಾದ ಕೆಲವೊಂದು ಐಟಮ್ಗಳಿದ್ದಾವೆ. ಐಟಮ್ಗಳವು ಸಮೀರ್ MD ಒಂದು ಐಟಮು, ಗುಡ್ಲ ರ್ಯಾಂಪೇಜ್ ಇನ್ನೊಂದು ಐಟಮು, ಆಮೇಲೆ ಅಭಿ ಅಂತ ಒಂದು ನ್ಯೂಸ್, ಅದು ಯಾವುದು ಯೂಟ್ಯೂಬ್ ಚಾನಲ್ ನನಗೆ ಗೊತ್ತಿಲ್ಲ, ಅದೊಂದು ಐಟಮು. ಹೀಗೆ ಕೆಲವೊಂದು ಐಟಮ್ಸ್ಗಳಿದ್ದಾವೆ. ಸೊ ನಾವು ಇವತ್ತು ಈಗ ಇವ್ರುಗಳನ್ನ ಬಾಯ್ಕಾಟ್ ಮಾಡಬೇಕಾಗಿದೆ. ಬಾಯ್ಕಾಟ್ ಅಂದರೆ ಹೇಗೆ? ಇವ್ರನ್ನ ನಾವೇನು ಪೊಲೀಸಾ, ಇವ್ರನ್ನ ಗಡೀಪಾರು ಮಾಡೋಕ್ಕೆ ಇಲ್ಲ ಇನ್ನೊಂದು, ಅದಾಗಲ್ಲ ಅಲ್ವಾ? ನಾವು ಬಾಯ್ಕಾಟ್ ಅಂದರೆ ಹೆಂಗೆ ಮಾಡಬೇಕು? ಅನ್ಸಬ್ಸ್ಕ್ರೈಬ್ ತೂತಾ ಚಾನಲ್, ಅನ್ಸಬ್ಸ್ಕ್ರೈಬ್ ಗುಡ್ಲ ರ್ಯಾಂಪೇಜ್ ಯೂಟ್ಯೂಬ್ ಚಾನಲ್, ಅನ್ಫಾಲೋ ಇನ್ಸ್ಟಾಗ್ರಾಮಲ್ಲಿ ಕೂಡ ಇವರ ID ಗಳನ್ನು ಅನ್ಫಾಲೋ ಮಾಡಿ. ಇದನ್ನು ನಾವು ಮಾಡ್ದು ಅಂತ ಅಂದರೆ
ಆದರೆ ಅದು ನಮ್ಮ ಮೊದಲನೇ ಗೆಲುವಾಗುತ್ತೆ. ಸೊ ಎಲ್ಲ ಹಿಂದೂ ಧರ್ಮದವ್ರಿಗೆ ನಾನು ಕೇಳ್ಕೊಳ್ಳೋದು, ನಮ್ಮ ಧರ್ಮವನ್ನು, ನಮ್ಮ ದೇವರನ್ನು, ನಮ್ಮ ದೇವಸ್ಥಾನವನ್ನು ಅವಹೇಳನಕಾರಿ ಮತ್ತು ಅಪಪ್ರಚಾರ ಮಾಡಿದ್ದ ಇವರುಗಳನ್ನು ನಾವು ಈ ರೀತಿಯಾಗಿ ಬಾಯ್ಕಾಟ್ ಮಾಡಬೇಕಾಗಿದೆ. ಸೊ ಬಾಯ್ಕಾಟ್ ಸಮೀರ್ MD ಅಲಿಯಾಸ್ ದೂತ ಯೂಟ್ಯೂಬ್ ಚಾನಲ್, ಬಾಯ್ಕಾಟ್ ಕುಡ್ಲ ರ್ಯಾಂಪೇಜ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅವರ ಇನ್ಸ್ಟಾಗ್ರಾಮ್ ಮಾಡ್ತೀರಿ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು.